ಸಿ.ಟಿ. ರವಿ ಸರ್, ಬಿಹಾರದಲ್ಲಿ ಮತ್ತೆ ಕಮಲ ಕಿಲಕಿಲ, ಎನ್ಡಿಎ ಭರ್ಜರಿ ಬಹುಮತವನ್ನ ದಾಟಿ ಭರ್ಜರಿ ನಂಬರ್ ಅನ್ನ ಗಳಿಸಿದೆ ಸರ್. ಈ ಸಮಯದಲ್ಲಿ ಏನ್ ಹೇಳ್ತೀರಾ ಅಂತ? ಬಿಹಾರದ ಜನ ಬುದ್ಧಿವಂತ ಜನ, ಅವರು ಬಡತನಕ್ಕೆ ದೂಡಲ್ಪಟ್ಟಿದ್ದಾರೆ. ಆದ್ರೆ ರಾಜಕೀಯವಾಗಿ ಅವ್ರು ದಡ್ರಲ್ಲ. ರಾಜಕೀಯವನ್ನ ಉಸಿರಾಡ್ತಕ್ಕಂಥ ಪ್ರತಿನಿತ್ಯದ ದೈನಂದಿಕ ಜೀವನದಲ್ಲಿ ಹೇಗೆ ಹಾಲು ಮತ್ತೆ ಚಹಾ ಇರುತ್ತೋ ಹಾಗೆ ರಾಜಕಾರಣನೂ ಕೂಡ ಅವರ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಲೈಫ್. ಅವರು ಯೋಚನೆ ಮಾಡಿದ್ರು, ಭ್ರಷ್ಟಾಚಾರಿ RJD, ಕಮ್ಯುನಲ್ ಕಾಂಗ್ರೆಸ್, ಇದಕ್ಕಿಂತ ಸಿಂಪ್ಲಿಸಿಟಿ ಇರ್ತಕ್ಕಂಥ ನಿತೀಶ್ ಕುಮಾರ್ ನೇತೃತ್ವದ ಬಿಜೆಪಿ ಮತ್ತು JDUನೇ ಫಾರ್ ಬೆಟರ್ ಅಂತ ಅವರು ಯೋಚನೆ ಮಾಡಿದ್ರು. ಅಲ್ಲಿ ಜಾತಿ ರಾಜಕಾರಣ, ಒಳಜಾತಿ ರಾಜಕಾರಣ ಎಲ್ಲ ಬಹಳ ಆಳವಾಗಿದೆ. ಇದನ್ನು ಮೀರಿಯೂ ಕೂಡ ಬಿಹಾರದ ಜನ ನಮಗೆ ಗೂಂಡಾ, ಭ್ರಷ್ಟಾಚಾರಿ, ಕಮ್ಯುನಲ್ ಪೊಲಿಟಿಕ್ಸ್ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿರೋದು ಸ್ಪಷ್ಟ ಆಗತ್ತೆ. ಅದನ್ನ ಜನಾದೇಶದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಇವರು ಗ್ಯಾರಂಟಿಯ ಆಮಿಷವನ್ನ ಒಡ್ಡಿ ಬಿಹಾರವನ್ನು ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಆದ್ರೆ NDA ಅವರಿಗೆ ಅವರದೇ ಭಾಷೆಯಲ್ಲಿ ಪ್ರತ್ಯುತ್ತರವನ್ನ ಕೊಡೋದ್ರ ಮೂಲಕ ಅವರ ಅಸ್ತ್ರವನ್ನು ನಿಶಸ್ತ್ರಗೊಳಿಸ್ತು. ಹಾಗಾಗಿ ಅವರ ಆಟ ಅಲ್ಲಿ ನಡೀಲಿಲ್ಲ. ಇನ್ನ ಕಳ್ಳ ಓಟ್ಗಳ ಮೂಲಕ, ಅಂದ್ರೆ ಬಾಂಗ್ಲಾದೇಶಿ ವೋಟರ್ಸ್ಗಳ ಮೂಲಕ ವೋಟ್ ಚೋರಿ ಮಾಡುವಂತ ಷಡ್ಯಂತ್ರವನ್ನ ಮಹಾಗಠಬಂಧನ್ ಮಾಡಿತ್ತು. SIR ಮೂಲಕ ಶುದ್ಧೀಕರಣ ಮಾಡಿ ಯಾವುದು ಶುದ್ಧ ಮತದಾರರಿದ್ದಾರೆ ಅವ್ರನ್ನ ಮಾತ್ರ ಉಳಿಸಿದ ಪರಿಣಾಮವಾಗಿ ಬಾಂಗ್ಲಾದೇಶಿ ಮತದಾರರು ಏನು ಮಹಾಗಠಬಂಧನ್ಗೆ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಆಗಿದ್ರು, ಅದು ಕೂಡ ನಿಷ್ಕ್ರಿಯಗೊಳಿಸಿದ ಪರಿಣಾಮ ಬಹಳ ದೊಡ್ಡ ವಿಜಯ ಪ್ರಾಪ್ತ ಆಗ್ತಾ ಇದೆ. ನಾನು ಬಿಹಾರದ ಜನತೆಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಿತೀಶ್ ಕುಮಾರ್ ಸೇರಿದಂತೆ NDA ಮುಖಂಡರುಗಳಿಗೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನೋ ಡೌಟ್ ನಮ್ಮ NDA ಕ್ಯಾಪ್ಟನ್ ಯಾರು ಅಂತ ಹೇಳಿದ್ರೆ ಅದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು NDA ಕ್ಯಾಪ್ಟನ್. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸರ್ ನೋಡಿ, ವೋಟ್ ಚೋರಿ ಅಭಿಯಾನ ಮಾಡಿದ್ರು, ತಿಂಗಳಗಟ್ಲೆ ಮನೆಗೊಂದು ಸರ್ಕಾರಿ ನೌಕರಿ ಅಂತಂದ್ರು, 2,500 ರೂಪಾಯಿ ಕೊಡ್ತೀನಿ ಅಂತಂದ್ರು. ಗ್ಯಾರಂಟಿ ವರ್ಕೌಟ್ ಆಗ್ಲಿಲ್ಲ ಅಂತ ಸರ್ ಮಹಾಗಠಬಂಧನದ್ದು. ಇವರೇ ಚೋರರು. ಈಗ ಕಾಂಗ್ರೆಸ್ನ DNA ಸರ್ವಾಧಿಕಾರಿ DNA, ಸಂವಿಧಾನವನ್ನ ಮನಸೋ ಇಚ್ಛೆ ಬದಲಾವಣೆ ಮಾಡಿದಂತ DNA. ಹಾಗೆಯೇ ಯಾರ ಮೇಲೆ ಆರೋಪ ಇತ್ತು, ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಿದ್ದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಅಕ್ರಮ ನಡೆಸಿದ್ದಾರೆ ಅನ್ನೋದು ಸಾಬೀತಾಗಿತ್ತು. ಹೈಕೋರ್ಟ್ ನಲ್ಲಿ, ಅಲಹಾಬಾದ್ ಹೈಕೋರ್ಟ್ ನಲ್ಲಿ ತೀರ್ಪು ಅವ್ರ ವಿರುದ್ಧ ಬಂದಿತ್ತು. ಆ ತೀರ್ಪು ಅವ್ರ ವಿರುದ್ಧ ಬಂದಾಗ ನೈತಿಕತೆ ಇದ್ರೆ, ಸಂವಿಧಾನವನ್ನು ಗೌರವಿಸುವಂತ ಮನಸ್ಥಿತಿ ಇದ್ರೆ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತ ನಾಯಕರಾಗಿದ್ರೆ ಅವ್ರು ಅವತ್ತು ರಾಜೀನಾಮೆ ಕೊಡ್ತಿದ್ರು. ರಾಜೀನಾಮೆ ಬದಲಿಗೆ ಅವ್ರು ಏನ್ ಮಾಡಿದ್ದು, ಸಂವಿಧಾನಕ್ಕೆ ತಿದ್ದುಪಡಿ ತಂದು ಸರ್ವಾಧಿಕಾರಿಯಾಗಿ ವಿಪಕ್ಷದ ನಾಯಕರುಗಳನ್ನ, ಪತ್ರಕರ್ತರನ್ನ ಜೈಲಲ್ಲಿ ಇಟ್ಟು ರಾಜಕಾರಣ ಮಾಡಿದ್ರು. ಅಂತ ಒಂದು DNA, ಒಂದು ಚೋರ್ DNA ಅಂತ ಹೇಳ್ಬೋದು. ಅಂದ್ರೆ ಆ ರೀತಿ ಚೋರ್ DNA ಕಾಂಗ್ರೆಸ್ನ ಒಳಗೆ ಇದೆ. ಹಾಗಾಗಿ ಈ ಒಂದು ಗಾದೆ ಮಾತಿದೆಯಲ್ಲ, ಚೋರ್ನೆ ಕೋತ್ವಾಲ್ ಕೋ ಡಾಂಟಾ ಐಸಾಯಿ, ಅಂದ್ರೆ ಕಳ್ರೆ ಸಂಭಾವಿತರ ಮೇಲೆ ಆರೋಪ ಹೊರಿಸ್ಬಿಡೋದು. ಹಾಗಾಗಿ ಅವರು ಮತ ಚೋರಿ ನಡೆದಿದ್ರೆ ಅದು ಕಾಂಗ್ರೆಸ್ ಕಡೆಯಿಂದ ನಡೆದಿರ್ಬೋದು ಅನ್ನೋದು ನಮ್ಗೆ ಅನುಮಾನ. ಅವ್ರು ಯಾವ್ದು ಹರಿಯಾಣ ಕ್ಷೇತ್ರ ತೋರಿಸ್ತಾ ಇದ್ದಾರೆ, ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇಲ್ಲಿ ಯಾವ್ದು ಆಳಂದ ತೋರಿಸ್ತಾ ಇದ್ದಾರೆ, ಅಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಹಾಗಾಗಿ ಮತ ಚೋರಿ ಏನಾದ್ರು ನಡೆದಿದ್ರೆ ಅದು ಕಾಂಗ್ರೆಸ್ ಕಡೆಯಿಂದ ನಡೆದಿರ್ಬೋದು. ತಾವೆಲ್ಲಿ ಸಿಗಾಕೊಂಡ್ಬಿಡ್ತೀವಿ ಅನ್ನೋ ಭಯದಿಂದ ಅವರುಗಳು ಚುನಾವಣೆ ಆಯೋಗದ ಮೇಲೆ, ವಿಪಕ್ಷಗಳ ಮೇಲೆ, ಅಂದ್ರೆ ಬೇರೆ ಬಿಜೆಪಿ NDA ಮೇಲೆ ಆರೋಪ ಹೊರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನನಗಿರ್ತಕ್ಕಂಥ ಅನುಮಾನ. ಥ್ಯಾಂಕ್ ಯು ರವಿ ಸರ್, ವಿಶ್ವವಾಣಿಯೊಂದಿಗೆ ಮಾತನಾಡಲಿಕ್ಕೆ. ಥ್ಯಾಂಕ್ ಯು. ನಮಸ್ಕಾರ.